ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರೀ ಪಟ್ಟು ಬಿದ್ದಿರೋದು ಮೇಲ್ನೋಟಕ್ಕೆ ಕಾಣುತ್ತಿದೆ. ಯಾರೇ ಈ ಬಗ್ಗೆ ನಿರಾಕರಿಸಿದರೂ ರಾಜ್ಯ ರಾಜಕೀಯದ ನಡೆ ಇದನ್ನು ಬಹಿರಂಗಪಡಿಸುತ್ತಿದೆ. ಇತ್ತ ದಾವಣಗೆರೆ ದಕ್ಷಿಣದ ಕಾಂಗ್ರೆಸ್ ಅಭ್ಯರ್ಥಿ ಶಾಮನೂರು ಶಿವಶಂಕರಪ್ಪರ ಮೊಮ್ಮಗ ಸಮರ್ಥ್ಗೆ ಗೆಲ್ಲಿಸಲು ಇಡೀ ಕರ್ನಾಟಕದ ಮಂತ್ರಿ ಮಂಡಲವೇ ಬಂದಿ ಠಿಕಾಣಿ ಹೊಡೆದಿತ್ತು. ಮುಸ್ಲಿಂ ಅಭ್ಯರ್ಥಿಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ನೀಡಲಿ ಎಂದು ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ಕಾರ್ಯಕರ್ತರು ಧ್ವನಿ ಎತ್ತಿದಾಗ ಧಣಿಯ ಮುಂದೆ ಅವರ ಧ್ವನಿ ಮುಚ್ಚಿ ಹಾಕಿದ ಹೈಕಮಾಂಡ್ ಇದಕ್ಕೆ ಸಂಪ್ರದಾಯದ ಹೆಸರು ನೀಡಿತು. ಆಕ್ರೋಶಗೊಂಡ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ಕಾರ್ಯಕರ್ತರೇ ಸ್ವತಃ ಚುನಾವಣೆಗೆ ಸ್ವಾತಂತ್ರ್ಯವಾಗಿ ನಿಂತು ಕಾಂಗ್ರೆಸ್ ಸೋಲಿಸಲು ಹೊರಟಿದ್ದು ಜಗಜ್ಜಾಹೀರಾಗಿದೆ. ಇಡೀ ಮಂತ್ರಿ ಮಂಡಲವೇ ಚುನಾವಣೆ ಪ್ರಚಾರದಲ್ಲಿ ತೊಡಗಿಸಿ ದಾವಣಗೆರೆ ದಕ್ಷಿಣ ಬಿಟ್ಟು ಬಾಗಲಕೋಟೆಗೂ ಹೋಗದೆ ಠಿಕಾಣಿ ಹೊಡೆಯುವ ಕಾರಣ ಯಾವುದೇ ಕಾರಣಕ್ಕೂ ಶಾಮನೂರು ಮೊಮ್ಮಗ ಗೆಲ್ಲಬೇಕು. ಯಾಕೆಂದರೆ ಅವರ ಹತ್ತಿರ ಬಹಳ ಆಸ್ತಿ, ಹಣ, ಆಸ್ಪತ್ರೆ, ಕಾರ್ಖಾನೆ ಇದೆ. ಇದರ ಜೊತೆಗೆ ಸುಮಾರು 30 ವರ್ಷ ಶಾಮನೂರು ಕುಟುಂಬ ತನ್ನ ಆಸ್ತಿಯಂತೆ ಆಳಿದ ಈ ದಾವಣಗೆರೆ ಜಿಲ್ಲೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ಒಳ ಒಪ್ಪಂದದ ಮೇರೆಗೆ ಶಾಮನೂರು ಮಗ ಕಾಂಗ್ರೆಸ್ ಸಚಿವ ಮಲ್ಲಿಕಾರ್ಜುನ್ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರರವರ ಸಂಬಂಧ ಚೆನ್ನಾಗಿರುವ ಕಾರಣ ಮತ್ತು ಶಾಮನೂರು ಯಡಿಯೂರಪ್ಪ ಇಬ್ಬರ ಕುಟುಂಬ ಒಂದೇ ಲಿಂಗಾಯುತ ಸಮಾಜಕ್ಕೆ ಸೇರಿದವರಾಗಿದ್ದು ಈ ಎಲ್ಲಾ ಸೆಟ್ಟಿಂಗ್ಸ್ ಆಗ್ಲಿಕ್ಕೆ ತೊಂದರೆ ಆಗಲಿಲ್ಲ. ಈ ಎಲ್ಲದರ ಮಧ್ಯೆ ಚುನಾವಣೆಯಲ್ಲಿ ಸೋಲುವ ಭೀತಿ ಹೆಚ್ಚಾಗಿತ್ತು. ಕಾಂಗ್ರೆಸ್ ಪಕ್ಷದವರು ರಾತ್ರಿ ಹಣ ಹಚ್ಚಿದ್ದಲ್ಲದೆ ಚುನಾವಣೆ ದಿನ ಹಗಲು ಹೊತ್ತಿನಲ್ಲಿ ಪೊಲೀಸರ ಮುಂದೆಯೇ ಬಹಿರಂಗವಾಗಿ ಹಣ ಹಂಚಿದ್ದು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಕಾಂಗ್ರೆಸ್ ಪೈಲ್ವಾನ್ಗಳು ಚುನಾವಣೆ ದಿನ ಬೇರೆ ಪಕ್ಷದವರಿಗೆ ಧಮ್ಕಿಗಳು ಹಾಕಲು ಮುಂದಾಗಿದ್ದರು. ಅದರಲ್ಲಿಯೂ ಹೈದರಾಬಾದ್ ಮೂಲದ ಸ್ಟಾರ್ ಪ್ರಚಾರಕ ಕ್ರಿಕೆಟರ್ ಅಜರುದ್ದೀನ್ ರವರಿಗೆ ಕರೆಸಿ ಪ್ರಚಾರ ಮಾಡಿಸಲಾಗಿತ್ತು. ಇದೆಲ್ಲವೂ ಮಾಡಿದ ಕಾಂಗ್ರೆಸ್ ಪಕ್ಷ ಒಂದೇ ಒಂದು ಕ್ಷೇತ್ರದಲ್ಲಿ ಠಿಕಾಣಿ ಹೊಡೆದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಹ ಇದೇ ದಾವಣಗೆರೆ ದಕ್ಷಿಣದಲ್ಲಿಯೇ ಚುನಾವಣೆ ಪ್ರಚಾರದಲ್ಲಿ ಕಾಣಿಕೊಂಡಿದ್ದು. ಆದರೆ ದಾವಣಗೆರೆ ದಕ್ಷಿಣ ನಾವು ಸೋಲಿಬಿಡ್ತೀವಿ ಎಂಬ ಭಯ ಕಾಂಗ್ರೆಸ್ ಪಕ್ಷಕ್ಕೆ ಕಾಡ್ತಾ ಇದೆ. ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಒಂದು ಬಣ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇನ್ನೊಂದು ಬಣವಂತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದ ಪ್ರಭಾವಿ ಲೀಡರ್ ಸಚಿವ ಜಮೀರ್ ಅಹಮದ್ ರವರನ್ನು ಬಿಟ್ಟು ಚುನಾವಣೆ ನಾವೇ ಮಾಡಿ ಗೆಲ್ಲಿಸುತ್ತೇವೆ ಎಂಬ ಅಹಂಗ್ ಡಿಕೆಶಿ ಬಣಕ್ಕೆ ಹೆಚ್ಚಾಗಿ ಪೈಲ್ವಾನ್ ಮನವೊಲಿಕೆಗೆ ಡಿಕೆಶಿ ಬಣದ ಪ್ರಭಾವಿಗಳು ಅಂದರೆ ಸಲೀನ್ ಅಹಮದ್ ಮತ್ತು ಶಾಸಕ ರಿಜ್ವಾನ್ ಅರ್ಷದ್ ಟ್ರೈ ಮಾಡಿ ವಿಫಲವಾದರು. ನಂತರ ಈ ಕೆಲಸ ಮಾಡಿದ್ದೇ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವರ ಒಳ ಜಗಳದಲ್ಲಿ ಮುಸ್ಲಿಂ ಲೀಡರ್ಸ್ ವರ್ಸಸ್ ಮುಸ್ಲಿಂ ಲೀಡರ್ಸ್ ಮಾಡಿ ಡಿಕೆಶಿ ಬಣದಲ್ಲಿರುವ ಮುಸ್ಲಿಂ ಲೀಡರ್ಸ್ಗೆ ಸಿದ್ದರಾಮಯ್ಯ ಬಣದಲ್ಲಿರುವ ಜಮೀರ್ ಅಹಮದ್, ನಸೀರ್ ಅಹಮದ್, ಅಬ್ದುಲ್ ಜಬ್ಬಾರ್ ವಿರುದ್ಧ ಪ್ರೆಸ್ ಕಾನ್ಫರೆನ್ಸ್ ಮಾಡಿಸಿ ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ, ಸಮರ್ಥ್ಗೆ ಸೋಲಿಸಲು ಷಡ್ಯಂತ್ರ ಮಾಡಿದ್ದಾರೆ ಎಂದು ನೇರವಾಗಿ ಆರೋಪ ಮಾಡಿಸಿದ್ದಾರೆ. ಈ ಮುಸ್ಲಿಂ ಲೀಡರ್ಸ್ ವರ್ಸಸ್ ಮುಸ್ಲಿಂ ಲೀಡರ್ಸ್ ಮಾಡಿ ಇವರ ಸ್ವ ಸಮುದಾಯದವರಿಂದಲೇ ದೂರುಗಳು ಹೈಕಮಾಂಡ್ಗೆ ಕಳುಹಿಸಿ ಡಿವೈಡ್ ಅಂಡ್ ರೂಲ್ ಮಾಡಲು ಡಿಕೆಶಿ ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ದಾವಣಗೆರೆ ದಕ್ಷಿಣದ ಮತದಾರ, ಕಾಂಗ್ರೆಸ್ ಎಂಎಲ್ಸಿ, ಕಾಂಗ್ರೆಸ್ ಹಿರಿಯ ಮುಖಂಡ ಅಬ್ದುಲ್ ಜಬ್ಬಾರ್ ರವರನ್ನು ಕೆಲಸಕ್ಕೆ ಬಾರದ ವಸ್ತು ತರಹ ಒಂದೇ ಒಂದು ಬಾರಿ ಕರೆಯದೆ ಚುನಾವಣೆ ನಡೆಸಿದ ಕಾಂಗ್ರೆಸ್ ನಾಯಕರು ಅಬ್ದುಲ್ ಜಬ್ಬಾರ್ಗೆ ಕಡೆಗಣಿಸಿರುವುದು ಅವರು ಬಹಿರಂಗವಾಗಿ ಮಾಧ್ಯಮದ ಮುಂದೆ ಬಂದು ಹೇಳಿಕೊಂಡು ಇದೇ ತಿಂಗಳ 3ನೇ ತಾರೀಕು ಅಂದರೆ ಚುನಾವಣೆಯ 6 ದಿನದ ಮುಂಚೆಯೇ ಮನನೊಂದು ರಾಜೀನಾಮೆ ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ, ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ಗೆ ಹೈಕಮಾಂಡ್ ರಾಜೀನಾಮೆ ಕೇಳಿದ್ದು, ನಸೀರ್ ಅಹಮದ್ ನಾನೇನೂ ಅಂತಹ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ನಾನ್ಯಾಕೆ ರಾಜೀನಾಮೆ ನೀಡಲಿ ಎಂದು ರಾಜೀನಾಮೆ ನೀಡದೇ ಇದ್ದಾಗ ಮುಖ್ಯಮಂತ್ರಿ ಪಾಲಿಟಿಕಲ್ ಸೆಕ್ರೆಟರಿ ಹೆದ್ದೆಯಿಂದ ವಜಾಗೊಳಿಸಿದ ಕಾಂಗ್ರೆಸ್ ಅಲ್ಪಸಂಖ್ಯಾತರ ರಾಜ್ಯ ಘಟಕವನ್ನೇ ವಿಸರ್ಜಿಸುವ ಮೂಲಕ ಡಿಕೆಶಿ ಬಣದಿಂದ ನೀಡಲಾಗಿದ್ದ ದೂರಿನ ಮೇರೆಗೆ ಆಕ್ಷನ್ ತೆಗೆದುಕೊಂಡಿದೆ ಎಂದು ಹೇಳಲಾಗುತ್ತಿದೆ. ಇತ್ತ ಸಚಿವ ಜಮೀರ್ ಅಹಮದ್ ತಲೆದಂಡನು ಫಿಕ್ಸ್ ಎಂದು ಹೇಳಲಾಗಿದ್ದು ಇದರ ಬಗ್ಗೆ ಇನ್ನೂ ಯಾವುದೇ ಸುಳಿವು ಸಿಕ್ಕಿಲ್ಲ ಎನ್ನಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ತೆಗೆದುಹಾಕಿದ ನಂತರ ಸಚಿನ್ ಜಮೀರ್ ಅಹಮದ್ ನಸೀರ್ ಅಹಮದ್ಗೆ ಭೇಟಿ ಮಾಡಲು ಇಂದು ಅವರ ಮನೆಗೆ ತೆರಳಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಇತ್ತ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ದಾವಣಗೆರೆ ಮತ್ತು ಕೋಲಾರದ ಕಾಂಗ್ರೆಸ್ ಅಲ್ಪಸಂಖ್ಯಾತ ಕಾರ್ಯಕರ್ತರು ಸಾಮೂಹಿಕ ರಾಜೀನಾಮೆಗೆ ಮುಂದಾಗಿದ್ದಾರೆ. ಈ ಕಾಂಗ್ರೆಸ್ ಪಕ್ಷದ ಒಳಜಗಳ ಎಲ್ಲಿಗೆ ಹೋಗಿ ಮುಟ್ಟುವ ಸಾಧ್ಯತೆಗಳಿವೆ ಎಂದು ಕಾದು ನೋಡಬೇಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣವನ್ನು ಛಿದ್ರಗೊಳಿಸಿ ಡಿಕೆಶಿ ಬಣದ ರಾಜಭಾರ ನಡೆಸುವ ಈ ಡಿಕೆಶಿರವರ ಪ್ಲಾನ್ ಮುಸ್ಲಿಂ ವರ್ಸಸ್ ಮುಸ್ಲಿಂ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿರುವ ಮುಸ್ಲಿಂ ನಾಯಕರ ಒಗ್ಗಟ್ಟನ್ನು ಹೊಡೆದು ಮುಸ್ಲಿಂ ನಾಯಕತ್ವವನ್ನು ಮುಗಿಸಲು ಹೊರಟಿದೆ. ಈ ಎಲ್ಲಾ ತಂತ್ರ ಕುತಂತ್ರಗಳು ಬರೀ ಸಿಎಂ ಬದಲಾವಣೆಗೆ ಸಿದ್ಧತೆ ಎನ್ನಲಾಗುತ್ತಿದೆ. ಆಫ್ ಎನಿ ಕಾಸ್ಟ್ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಇಂತಹ ಹಲವು ಬಲಿ ಪಡೆದುಕೊಳ್ಳುತ್ತದೆಯೇ ಎಂದು ಪ್ರಶ್ನೆಗೆ ಉತ್ತರ ತಡವಾಗಿ ಸಿಗುತ್ತದೆ, ಕಾದು ನೋಡಬೇಕಿದೆ. ಇದೇ ಈ ಹೊತ್ತಿನ ವಿಶೇಷ. ಮುಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.